ಹಾಯ್ ಫ್ರೆಂಡ್ಸ್, ನಾನಿವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಂದರೆ ನಾನು ಕಲ್ತಿರುವಂತಹ ಒಂದು ಇಲ್ಲಿ ಎಮ್ ಎ ಮಾಡಿದ್ದೀನಿ. ನಾನು ಕಲ್ತಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಅಂತ ನನಗೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ. ಮತ್ತು ಈ ಒಂದು ಯೂನಿವರ್ಸಿಟಿ ಮತ್ತೊಮ್ಮೆ ನಂಗೆ ನೋಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಯೂನಿವರ್ಸಿಟಿಗೆ ಮತ್ತೊಮ್ಮೆ ನಾನು ವಿಸಿಟ್ ಕೊಡ್ತಾ ಇದ್ದೀನಿ. ಏನೋ ಒಂಥರ ನಾವು ಕಲ್ತಿರ್ತಕ್ಕಂಥ ಒಂದು ಯೂನಿವರ್ಸಿಟಿಗೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಸಂತೋಷ, ಆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಭಾಳಷ್ಟು ಖುಷಿ ಆಗುತ್ತೆ. ನಾವು ಕಲಿಯೋ ಟೈಮ್ನಲ್ಲಿ ಈ ಒಂದು ರೈಲ್ವೆ ಟ್ರ್ಯಾಕ್ ಮುಂದೆ ಬ್ರಿಡ್ಜ್ ಇನ್ನೂ ಅಂದರೆ ಬ್ರಿಡ್ಜ್ ಟೈಪ್ ರೆಡಿ ಆಗಿದ್ದಿಲ್ಲ. ಇವಾಗ ರೆಡಿ ಆಗೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಮ್ಮ ಯೂನಿವರ್ಸಿಟಿ ಇಷ್ಟು ಚಂದ ಡೆವಲಪ್ ಆಗೈತಿ ಅನ್ನೋಕ್ಕೂ ನಮ್ಗೆ ಹೆಮ್ಮೆ ಅನಿಸುತ್ತೆ. ಆಮೇಲೆ ಎಲ್ಲ ಭಾಳಷ್ಟು ಕಂಫರ್ಟಬಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ KUD ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡವು 1949ರಲ್ಲಿ ಸ್ಥಾಪಿತವಾಗಿ ಮತ್ತು 1950ರಲ್ಲಿ ಉದ್ಘಾಟನೆಗೊಂಡಂತಹ ಕರ್ನಾಟಕದ ಎರಡನೆಯ ಅತ್ಯಂತ ಹಳೆಯ ಸಾರ್ವಜನಿಕ ರಾಜ್ಯ ವಿಶ್ವವಿದ್ಯಾಲಯ ಆಗಿದೆ. ಇದು ಧಾರವಾಡ, ಗದಗ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿನ ಸಂಯೋಜಿತ ಕಾಲೇಜುಗಳ ಮೂಲಕ ಕಲೆ, ವಿಜ್ಞಾನ, ವಾಣಿಜ್ಯ ಹಾಗೂ ಕಾನೂನು ವಿಷಯಗಳಲ್ಲಿ ಉನ್ನತ ಶಿಕ್ಷಣವನ್ನು ನೀಡುತ್ತದೆ. ಇಷ್ಟ ಅಲ್ಲದೆ ಇದು NAAC-ನಿಂದ A ಗ್ರೇಡನ್ನು ಪಡೆದಿರತಕ್ಕಂತಹ ಒಂದು ಕರ್ನಾಟಕ ವಿಶ್ವವಿದ್ಯಾಲಯವು ಆಗೈತಿ. ಇದು ಎಲ್ಲೈತಿಪ್ಪ ಅಂದ್ರೆ ಪಾವಟೆ ನಗರ ಅಂತಕ್ಕಂಥದ್ದು ಧಾರವಾಡದಲ್ಲಿ ಇದೆ. ಆಮೇಲೆ ಇದು ಏನಂದ್ರೆ 750 ಎಕರೆಗಳಿಗಿಂತ ಹೆಚ್ಚು ವಿಸ್ತೀರ್ಣ ಹಾಗೂ ಹಲವಾರು ರೀತಿಯ ಇಲಾಖೆಗಳನ್ನು ಮತ್ತು ಕೇಂದ್ರ ಗ್ರಂಥಾಲಯಗಳನ್ನು, ಆಮೇಲೆ ಸಂಶೋಧನಾ ಕೇಂದ್ರಗಳು ಹಾಗೂ ಹಾಸ್ಟೆಲ್ ಸೌಲಭ್ಯಗಳನ್ನು ಈ ಒಂದು ಕರ್ನಾಟಕ ವಿಶ್ವವಿದ್ಯಾಲಯವು ಪಡ್ಕೊಂಡಿದೆ. ಆಮೇಲೆ ಇದು 700 ಎಕರೆಗಿಂತ ಹೆಚ್ಚು ವಿಸ್ತೀರ್ಣವನ್ನು ಒಳಗೊಂಡಿರುವುದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೋರ್ಸ್ಗಳನ್ನು ನಾವು ನೋಡ್ತೇವೆ. ಅಂದ್ರೆ ಪದವಿ ಆಗಿರ್ಬೋದು, ಮತ್ತು ಸ್ನಾತಕೋತ್ತರ, ಆಮೇಲೆ ಸಂಶೋಧನಾ ಕಾರ್ಯಕ್ರಮಗಳು ಅಂದ್ರೆ UG ಮತ್ತು PG ಮತ್ತು PhD ಅಂತಕ್ಕಂಥ ಒಂದು ಕೋರ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಇದು ಏನಂದ್ರೆ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಒಂದು 750 ಎಕರೆಗಿಂತ ಹೆಚ್ಚಿನ ಒಂದು ವಿಸ್ತೀರ್ಣವನ್ನು ಒಳಗೊಂಡಂಥ ಒಂದು ನಮ್ಮ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಕರ್ನಾಟಕ ವಿಶ್ವವಿದ್ಯಾಲಯವು ಆಗಿದೆ. ಇದೇ ಪಾವಟೆಯವರ ಸ್ಟ್ಯಾಚು ಅಂತಲೇ ಹೇಳ್ಬೋದು. ಇಲ್ಲಿ ಹೊರಾಂಗಣ ಭಾಳಷ್ಟು ಖುಷಿ ಅನ್ನಿಸ್ತಾ, ನೋಡೋಕೆ ಚಂದ ಅನ್ನಿಸ್ತಾ. ಆಮೇಲೆ ಇಲ್ಲಿ ಹೆಚ್ಚಾಗಿ ಮರಗಳೇ ಇರುವುದರಿಂದ ಇಲ್ಲಿ ಏನಂದ್ರೆ ವಾತಾವರಣ ಭಾಳಷ್ಟು ತಂಪು ಇರುತ್ತೆ ಅಂತ ಹೇಳ್ಬೋದು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ಒಂದು ಮಾಸ್ಟರ್ ಆಫ್ ಆರ್ಟ್ಸನ್ನು ಮುಗಿಸ್ಕೊಂಡು ದೊಡ್ಡ ದೊಡ್ಡ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುವುದನ್ನು ನಾವು ಕಾಣ್ತೀವಿ. ನಾನು ಕಲಿತಿರುವಂಥ ಒಂದು ಯೂನಿವರ್ಸಿಟಿ ಅಂತ ಹೇಳೋಕೆ ಭಾಳಷ್ಟು ಅಂದರೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ. ಮತ್ತು ಈ ಒಂದು ಸ್ಥಳವನ್ನು ನಾನು ಭಾಳ ಮಿಸ್ ಮಾಡ್ಕೊತೀನಿ. ನನ್ನ ಜೀವನದಲ್ಲಿ ನಾನು ಈ ಸ್ಥಳಗಳನ್ನು ಎಲ್ಲ ಥರದ ಅಲ್ಲಿರ್ತಕ್ಕಂತಹ ಶಾಂತ ಒಂದು ಸ್ಥಳ ಆಗಿರ್ಬೋದು, ಮತ್ತು ಆ ಮರಗಳ ಒಂದು ಸದ್ದು, ಇವುಗಳೆಲ್ಲ ನಾನು ಭಾಳ ಅಂದರೆ ಭಾಳ ಮಿಸ್ ಮಾಡ್ಕೊತೀನಿ. ಒಟ್ಟಿನಲ್ಲಿ ನಾನು KUD ಅಂದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕಳೆದಂತಹ ಭಾಳಷ್ಟು ಸುಂದರ ಒಂದು ಕ್ಷಣಗಳನ್ನು ಭಾಳ ಮಿಸ್ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಬಂದಾಗ ನನಗೆ ಎಲ್ಲ ಥರದಿಂದ ಅನುಭವ ಆಯಿತು. ಅಂದ್ರೆ ಯಾವ ಥರ ಓದಬೇಕು, ಯಾವ ಥರ ಇರಬೇಕು, ದುಡ್ಡಿನ ಮಹತ್ವ ಎಷ್ಟು, ಆಮೇಲೆ ಕುಟುಂಬದ ಮಹತ್ವ ಏನು, ಆಮೇಲೆ ಹೆಂಗಿರುತ್ತೆ ಜಗತ್ತು, ಹೊರಗಿನ ಜಗತ್ತು ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಒಂದು ಧಾರವಾಡ ತಿಳಿಸ್ಕೊಡ್ತು. ಆಮೇಲೆ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಏನು, ಎಲ್ಲ ಒಂದು ಯಾವುದೇ ಅನುಭವಗಳನ್ನು ನನಗೆ ಈ ಒಂದು ಧಾರವಾಡ ನೀಡ್ತು. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಮತ್ತೊಮ್ಮೆ ಭಾಳ ಒಂದು ಧಾರವಾಡವನ್ನು ಭಾಳಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ನೀವು ಕೂಡ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಒಮ್ಮೆ ವಿಸಿಟ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.